Kannan Karnataka Clock. Welcome to my YouTube channel. This is Kannan. Save your electronics from surge voltage, short circuit current and overload current in Kannada. ವಿಡಿಯೋ ಹೋಗುವ ಮೊದಲು ಮಿಂಚು ಮತ್ತು ಉಲ್ಬಣ ವೋಲ್ಟೇಜ್ಗಳಿಗೆ ಸಂಬಂಧಿಸಿದ ಕೆಲವು ವಿಷಯಗಳ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚಿಸಲು ಬಯಸುತ್ತೇನೆ. ಮಳೆಗಾಲದ ಒಂದು ದಿನ ನಾನು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತೇನೆ. ಅಲ್ಲಿ ಬಹಳಷ್ಟು ಹಸಿರು ಮಾರ್ಗಗಳಿವೆ. ಒಂದು ಸಿಡಿಲು ಮರದ ಮೇಲೆ ದಾಳಿ ಮಾಡಿತ್ತು. ಮರದ ಕೊಂಬೆಯಿಂದ ಮುರಿದು ಬಿದ್ದ ಮರದ ತೊಗಟೆ. ಎರಡು ಚಿತ್ರಗಳು ಮರವು ಬಲವಾಗಿದ್ದರೂ ತೊಗಟೆ ಕೆಳಗೆ ಬೀಳುವುದನ್ನು ತೋರಿಸುತ್ತವೆ. ಈ ಚಿತ್ರಗಳು ಮಿಂಚು ವ್ಯಕ್ತಿಯ ಮೇಲೆ ದಾಳಿ ಮಾಡುವುದನ್ನು ತೋರಿಸುತ್ತವೆ. ನಾನು ಸಿಡಿಲಿನಿಂದ ಮತ್ತು ಶಾಶ್ವತ ಹಾನಿಯಿಂದ ತಪ್ಪಿಸಿಕೊಂಡರು. ಅನೇಕ ಬಾರಿ ಜನರು ತಾಪಮಾನ ಅಥವಾ ವಾಸ್ತವ ಹಾನಿ ಅಥವಾ ಜೀವ ಕಳೆದುಕೊಳ್ಳುತ್ತಾರೆ. ಆದ್ದರಿಂದ ಮಳೆಗಾಲದಲ್ಲಿ ಹಸಿರು ಮರಗಳ ಬಳಿ ನಡೆಯಬೇಡಿ ಅಥವಾ ನಿಲ್ಲಬೇಡಿ. ಇನ್ನೊಂದು ವಿಷಯ ಹೇಳಬೇಕೆಂದರೆ, ನನ್ನ ಮನೆಯಲ್ಲಿ ಸ್ಟೆಬಿಲೈಸರ್ ಇಲ್ಲದೆ ಹಳೆಯ ಟಿವಿ ಇತ್ತು. ನಾನು ನೋಡುತ್ತಿರುವಾಗ ಇದಕ್ಕಿಂತಂತೆ ಟಿವಿ ಆಫ್ ಆಯಿತು ಮತ್ತು ಎಂದಿಗೂ ಆನ್ ಆಗಲಿಲ್ಲ. ಇದು ಕಡಿಮೆ ವೋಲ್ಟೇಜ್ ಕಾರಣ. ಆದ್ದರಿಂದ ದಯವಿಟ್ಟು ನಿಮ್ಮ ದುಬಾರಿ ಎಲೆಕ್ಟ್ರಾನಿಕ್ಸ್ಗಳಿಗೆ ಇನ್ಬಿಲ್ಟ್ ಸ್ಟೆಬಿಲೈಸರ್ ಇಲ್ಲದರೆ ಸ್ಟೆಬಿಲೈಸರ್ ಬಳಸಿ. ಈ ಚಿತ್ರವನ್ನು ಮಿಂಚಿನ ದಾಳಿಗೊಳಗಾದ ವಿದ್ಯುತ್ ಉಪಕರಣಗಳನ್ನು ತೋರಿಸುತ್ತದೆ. ಉಪಕರಣಗಳಿಗೆ ಹೇಗೆ ಹಾನಿಯಾಗಿದೆ ಎಂಬುದು ನೋಡಿ. ಮಿಂಚು ಎಲೆಕ್ಟ್ರಾನಿಕ್ ಉಪಕರಣಗಳ ಮೇಲೆ ದಾಳಿ ಮಾಡಿದರೆ ಹಾನಿ ಹೆಚ್ಚು ದುಬಾರಿಯಾಗುತ್ತದೆ. ನೀವು ದುಬಾರಿಯಾಗಿರುವ ಸುಟ್ಟ ಮದರ್ಬೋರ್ಡ್ಗಳನ್ನು ನೋಡಬಹುದು. ಈ ವಿಡಿಯೋ ಮಿಂಚಿನ ನಿಗ್ರಹಗಳ ಬಗ್ಗೆ ಮಾತ್ರವಲ್ಲದೆ ನಿಮ್ಮ ಮನೆಯ ಎಲೆಕ್ಟ್ರಾನಿಕ್ ಉಪಕರಣಗಳು ವಿವಿಧ ಅಪಾಯಗಳಿಂದ ರಕ್ಷಿಸಲು ವ್ಯಾಪಕವಾಗಿ ಬಳಸಲಾಗುವ ಸ್ವಿಚ್ಗೇರ್ಗಳ ಬಗ್ಗೆಯೂ ಚರ್ಚಿಸುತ್ತದೆ. ನೀವು ಇನ್ನೂ ಸ್ಥಾಪಿಸಿ ಇಲ್ಲದಿದ್ದರೆ ದಯವಿಟ್ಟು ಸ್ಥಾಪಿಸಿ ಮತ್ತು ಸುರಕ್ಷಿತವಾಗಿರಿ. ನಿಮ್ಮ ಕಟ್ಟಡ ನಿರ್ಮಾಣ ಮತ್ತು ರಕ್ಷಣೆಗಳು ಎಲೆಕ್ಟ್ರಾನಿಕ್ ಉಪಕರಣಗಳ ಜೊತೆಗೆ ಉಳಿಸಲು ನಾನು ಸೂಚಿಸುತ್ತಿರುವ ಮೊದಲ ಐಟಂ ಇದು. ಈ ಚಿತ್ರದಲ್ಲಿ ತೋರಿಸಿರುವ ಲೈಟಿಂಗ್ ಅರೆಸ್ಟರ್ ಹಿತ್ತಲೆ ಮತ್ತು ತಾಮ್ರದಿಂದ ಮಾಡಲ್ಪಟ್ಟಿದೆ. ಲೈಟ್ನಿಂಗ್ ಅರೆಸ್ಟರ್ನ ಉದ್ದೇಶವು ರಚನೆಗಳು ಮತ್ತು ವಿದ್ಯುತ್ ಉಪಕರಣಗಳ ವಿದ್ಯುತ್ ಮಾರ್ಗಗಳನ್ನು ವೋಲ್ಟೇಜ್ ಸರ್ಜಸ್ಗಳಿಂದ ರಕ್ಷಿಸುವುದು. ಈ ವಿಶಿಷ್ಟ ಗ್ರಹಧಾರಿತ ಲೈಟ್ನಿಂಗ್ ಅರೆಸ್ಟರ್ ನೀವು ಅಮೆಜಾನ್ ವೆಬ್ಸೈಟ್ನಲ್ಲಿ ನೋಡಬಹುದಾದ ಉತ್ಪನ್ನವಾಗಿದೆ. ಈ ಉತ್ಪನ್ನವು ಮೇಲ್ಭಾಗದಲ್ಲಿ 4 ಸ್ಪೈಕ್ಗಳು ಹೊಂದಿದ್ದು ಇನ್ನೊಂದು ತುದಿಯನ್ನು ಭೂಮಿಗೆ ಸಂಪರ್ಕಿಸಬೇಕು. ಲೈಟಿಂಗ್ ಅರೆಸ್ಟರ್ ಮತ್ತು ಸರ್ಜ್ ವೋಲ್ಟೇಜ್ ಇದ್ದರೆ ಅದು ಭೂಮಿಗೆ ಬೈಪಾಸ್ ಮಾಡುತ್ತದೆ. ಸ್ಪೈಕ್ಗಳು 45 ಡಿಗ್ರಿ ಕೋನದಲ್ಲಿ ಕೋಣೆಯಾಗಿರುತ್ತವೆ. ಆ ದಿನ ಲೈಟಿಂಗ್ ಅರೆಸ್ಟರ್ ಬೆಲೆ 1750 ರೂಪಾಯಿಗಳು. ನೀವು ಈ ರೀತಿಯ ಲೈಟ್ನಿಂಗ್ ಅರೆಸ್ಟರ್ ಅನ್ನು ಮನೆಯಲ್ಲಿ ಸ್ಥಾಪಿಸಬಹುದು. ಈ ಲೈಟ್ನಿಂಗ್ ಅರೆಸ್ಟರ್ ಕವರೇಜ್ 1.8 ಮೀಟರ್ ರೇಡಿಯಸ್. ನಿಮ್ಮ ಲಕ್ಷ ರೂಪಾಯಿಗಳನ್ನು ಉಳಿಸಲು ನಾನು ನಿಮಗೆ ನೀಡುತ್ತಿರುವ ಮೊದಲ ಆಯ್ಕೆ ಇದು. ನಾನು ಖರೀದಿಸಿದ ಉತ್ಪನ್ನ ಇದು. ನಾನು ನಿಮಗೆ ವಿಡಿಯೋನಲ್ಲಿ ನಂತರ ತೋರಿಸುತ್ತೇನೆ. ಈ ಉತ್ಪನ್ನವನ್ನು ಶಾರ್ಟ್ ಸರ್ಕ್ಯೂಟ್ ರಕ್ಷಣೆ, ಓವರ್ಲೋಡ್ ರಕ್ಷಣೆ ಮತ್ತು ಸರ್ಜ್ ವೋಲ್ಟೇಜ್ ರಕ್ಷಣೆಗಾಗಿ ಬಳಸಲಾಗುತ್ತದೆ. ಬೆಳಕಿನಿಂದ ಉಂಟಾಗುವ ಸರ್ಜ್ ವೋಲ್ಟೇಜ್ ಅನ್ನು ನಿಲ್ಲಿಸಲು ಇದನ್ನು ಬಳಸಲಾಗುವುದಿಲ್ಲ. ಇದು ಮತ್ತೊಂದು ರೀತಿಯ ಪ್ರಯಾಣ ಸಾಕೆಟ್ ಆಗಿದೆ. ಪ್ರಯಾಣ ಸಮಯದಲ್ಲಿ ಬಳಸಬಹುದು. ಇದನ್ನು ನಿಮ್ಮ ಎಲೆಕ್ಟ್ರಾನಿಕ್ಸ್ ಅನ್ನು ಹೆಚ್ಚಿನ ವೋಲ್ಟೇಜ್, ಕಡಿಮೆ ವೋಲ್ಟೇಜ್, ಮಿಂಚಿನಿಂದ ಸರ್ಜ್ ವೋಲ್ಟೇಜ್ನಿಂದ ರಕ್ಷಿಸಲು ಬಳಸಲಾಗುತ್ತದೆ. ಇದು ಶಾಕ್ಗಳಿಂದ ನಿಮ್ಮನ್ನು ರಕ್ಷಿಸುವುದಿಲ್ಲ. ವಾಸ್ತವವಾಗಿ ಇದು ಹ್ಯಾವೆಲ್ಸ್ನ ಒಂದು ಉತ್ಪನ್ನ. ನೀವು ಉತ್ಪನ್ನವನ್ನು ನೋಡಿದರೆ ಇದು MCB. ನೀವು ಇದನ್ನು ಮನೆಯಲ್ಲಿ ಬಳಸಬಹುದು. ನೀವು ಇದನ್ನು ಮೋಟಾರ್ಗಳು ಮತ್ತು ರೆಫ್ರಿಜಿರೇಟರ್ಗಳು, ಏರ್ ಕಂಡೀಷನರ್ಗಳಂತಹ 2 HP ವರೆಗಿನ ವಿದ್ಯುತ್ ಉಪಕರಣಗಳಿಗೆ ಬಳಸಬಹುದು. ಈ MCBಯ ಉದ್ದೇಶವು ನಿಮ್ಮ ವಿದ್ಯುತ್ ಉಪಕರಣಗಳನ್ನು ಸರ್ಜ್ ವೋಲ್ಟೇಜ್, ಶಾರ್ಟ್ ಸರ್ಕ್ಯೂಟ್ ಮತ್ತು ಬೆಳಕಿನಿಂದ ಉಳಿಸುವುದು. ಆದರೆ ಇದು ನಿಮ್ಮನ್ನು ಆಘಾತದಿಂದ ಉಳಿಸುವುದಿಲ್ಲ. ವೆಚ್ಚವು ತುಂಬ ಕಡಿಮೆ, ಅಂದರೆ ಸುಮಾರು 400 ರೂಪಾಯಿಗಳು. ಈ MCB ಅನ್ನು ಸ್ಥಾಪಿಸುವ ಮೂಲಕ ನೀವು ನಿಮ್ಮ ಅತ್ಯಂತ ದುಬಾರಿ ಮೋಟಾರ್ ಅನ್ನು ಉಳಿಸಬಹುದು. ನೀವು
ರೂಪಾಯಿಗಳನ್ನು ಉಳಿಸಬಹುದು. ನೀವು ಇದನ್ನು ಎಲೆಕ್ಟ್ರಾನಿಕ್ ಉಪಕರಣಗಳು ಬಳಸಬಹುದು. ಇದು ಲೈಡನ್ನ ಉತ್ಪನ್ನ. ಇದನ್ನು ಅಮೆಜಾನ್ನಲ್ಲಿ ಮಾರಾಟ ಮಾಡಲಾಗಿದೆ. ಉತ್ಪನ್ನವನ್ನು MCB ಮತ್ತು ELCBಗಳ ಸಂಯೋಜನೆಯಾಗಿದೆ. ಈ ಉತ್ಪನ್ನವನ್ನು MCBಯಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಅಗತ್ಯಗಳನ್ನು ಹೊರತುಪಡಿಸಿ ಎಲ್ಲ ವೋಲ್ಟೇಜ್ ಸಮಸ್ಯೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ನಿಮ್ಮನ್ನು ರಕ್ಷಿಸಲು ಇದು ELCB ಅನ್ನು ಸಹ ಕೊಂಡಿದೆ. ಇದನ್ನು ನಿಮ್ಮ ವಿದ್ಯುತ್ ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಉಪವ್ಯವಸ್ಥೆಯಾಗಿ ಬಳಸಬಹುದು. MCBಗಿಂತ MCB ಪ್ಲಸ್ ELCB ಯಾಳಿ ಹೂಡಿಕೆ ಮಾಡುವ ಉತ್ತಮ. ವೆಚ್ಚ ಸ್ವಲ್ಪ ಹೆಚ್ಚಿದರೂ ಉಪಯುಕ್ತವಾಗಿದೆ. ಇದು ಸುಮಾರು 900 ರೂಪಾಯಿಗಳು. ಸಾಮರ್ಥ್ಯವನ್ನು ಅವಲಂಬಿಸಿ ಬೆಲೆ ಬದಲಾಗಬಹುದು, ಆದರೆ ಇದು ನಿಮ್ಮನ್ನು 3 ಮಿಲಿ ಆಂಪಿಯರ್ನಿಂದ 30 ಮಿಲಿ ಆಂಪಿಯರ್ ಸೋರಿಕೆವರೆಗೆ ಆಘಾತಗಳಿಂದ ರಕ್ಷಿಸುತ್ತದೆ. ಕಂಪನಿಯು ಬೈಪಾಸ್ ಅನ್ನು ಸಹ ಒದಗಿಸಿದೆ. ನೀವು ಮುಖ್ಯ ವ್ಯವಸ್ಥೆಗೆ ಹೆಚ್ಚಿನ ಮೊತ್ತವನ್ನು ಹೂಡಿಕೆ ಮಾಡಬೇಕು. ಇದು ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ನಂತಹ ವಿವಿಧ ಆನ್ಲೈನ್ ಸೇವೆಗಳಲ್ಲಿ ನಿಮ್ಮ ಮನೆಯ ವಿದ್ಯುತ್ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ರಕ್ಷಿಸಲು ನೀಡಲಾಗುವ ಎಲ್ಲ ವಸ್ತುಗಳು. ಇದು ಫ್ಲಿಪ್ಕಾರ್ಟ್ನಲ್ಲಿ ಲಭ್ಯವಿರುವ ಉತ್ಪನ್ನ. ಸ್ಪೈಕ್ ಬಸ್ಟರ್ ಬದಲಿಗೆ ನೀವು ಈ ಉತ್ಪನ್ನವನ್ನು ಬಳಸಬಹುದು. ಇದು ನಿಮ್ಮನ್ನು ಸರ್ಜ್ ವೋಲ್ಟೇಜ್, ಶಾರ್ಟ್ ಸರ್ಕ್ಯೂಟ್ ಕರೆಂಟ್, ಕಡಿಮೆ ವೋಲ್ಟೇಜ್ ಮತ್ತು ಓವರ್ಲೋಡ್ ಕರೆಂಟ್ ನಿಂದ ರಕ್ಷಿಸುತ್ತದೆ. ಇದು ನಿಮ್ಮನ್ನು ಮಿಂಚಿನಿಂದ ರಕ್ಷಿಸುವುದಿಲ್ಲ. ಅದು ನಿಮ್ಮನ್ನು ಆಘಾತದಿಂದಲೂ ರಕ್ಷಿಸುವುದಿಲ್ಲ. ನಾನು ಮೊದಲೇ ಹೇಳಿದಂತೆ ಇದರ ಬೆಲೆ ಸ್ಪೈಕ್ ಬಸ್ಟರ್ಗಿಂತ 100 ರೂಪಾಯಿ ಹೆಚ್ಚು ಮತ್ತು ಬೆಲೆ ಸುಮಾರು 300 ರೂಪಾಯಿ. ಆದರೆ ಈ ಉತ್ಪನ್ನವನ್ನು ಹೆಚ್ಚು ಉತ್ತಮವಾಗಿದೆ. ಹೊಳೆಯುವ LEDಯು ಸಾಕೆಟ್ಗೆ ಹೊಳೆಯಬರುವ ವಿದ್ಯುತ್ ಸರಬರಾಜನ್ನು ಸೂಚಿಸುತ್ತದೆ. ಈ ಉತ್ಪನ್ನವನ್ನು 6 ಪಿನ್ ಸಾಕೆಟ್ ಹೊಂದಿದೆ. ನಾನು ಇದನ್ನು ಮೊಬೈಲ್, ಲ್ಯಾಪ್ಟಾಪ್, ಹ್ಯಾಂಡ್ಸ್ ಫ್ರೀ ಚಾರ್ಜಿಂಗ್ ಮತ್ತು ಟಿವಿ ವೀಕ್ಷಿಸಲು ಬಳಸುತ್ತೇನೆ. ನಾನು ಅದನ್ನು ಮಿಕ್ಸರ್ ಗ್ರೈಂಡರ್ ನಂತಹ ಭಾರಿ ವಿದ್ಯುತ್ ಉಪಕರಣಗಳಿಗೆ ಬಳಸುತ್ತಿಲ್ಲ. ಓವರ್ಲೋಡ್, ಶಾರ್ಟ್ ಸರ್ಕ್ಯೂಟ್ ಅಥವಾ ಕಡಿಮೆ ವೋಲ್ಟೇಜ್ ನಂತಹ ಯಾವುದೇ ದೋಷವಿದ್ದರೆ ಸ್ವಿಚ್ ಸ್ವಯಂಚಾಲಿತವಾಗಿ ಆಫ್ ಆಗುತ್ತದೆ. ನಾನು ಪ್ರಾಯೋಗಿಕವಾಗಿ ಪರೀಕ್ಷಿಸಿಲ್ಲ. ಸಾಧ್ಯವಿದ್ದರೆ ನಾನು ಅದನ್ನು ಇನ್ನೊಂದು ಮೀಸಲಾದ ವಿಡಿಯೋದಲ್ಲಿ ತೋರಿಸುತ್ತೇನೆ. ನಾನು ಚರ್ಚಿಸಲು ಬಯಸುವ ಇನ್ನೊಂದು ಅಂಶವೆಂದರೆ ಮನೆ ವೈರಿಂಗ್ಗೆ ಯಾವಾಗಲೂ ತಂತಿ ಮತ್ತು ಉತ್ತಮ ನಿರೋಧವನ್ನು ಬಳಸಿ. ನೀವು ನಿಮ್ಮ ಮನೆಯ ವೈರಿಂಗ್ ಅನ್ನು ವಿಸ್ತರಿಸಿದಾಗ ಹೆಚ್ಚಿನ ಹೊರೆ ಇದ್ದಾಗ ಅದು ಬೆಂಕಿಯನ್ನು ಹಿಡಿಯುವುದಿಲ್ಲ. ಈಗ ನಾವು ಸರ್ಕ್ಯೂಟ್ ಅನ್ನು ಮುರಿಯಲು ಬಳಸುವ 4 ವಸ್ತುಗಳ ನಡುವಿನ ವ್ಯತ್ಯಾಸವನ್ನು ನೋಡೋಣ. ಫ್ಯೂಸ್, MCB, MCCB, ELCB. ಫ್ಯೂಸ್ ಅನ್ನು ಓವರ್ ಕರೆಂಟ್ ತಡೆಗಟ್ಟಲು ವಿನ್ಯಾಸಗೊಳಿಸಲಾಗಿದೆ. MCB ಮತ್ತು MCCB ನಿಮ್ಮನ್ನು ಓವರ್ ಕರೆಂಟ್ ಮತ್ತು ಶಾರ್ಟ್ ಸರ್ಕ್ಯೂಟ್ ನಿಂದ ತಡೆಯುತ್ತದೆ. ವ್ಯಾಸವೆಂದರೆ ಸಾಮರ್ಥ್ಯ. ELCB ಭೂಮಿಯ ಸೋರಿಕೆಯಿಂದ ಉಂಟಾಗುವ ಆಘಾತದಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಎಲ್ಲ ಆಘಾತಗಳಿಂದ ನಿಮ್ಮನ್ನು ರಕ್ಷಿಸಲು RCCB ಎಂಬ ಇನ್ನೊಂದು ವಸ್ತುವನ್ನು ಬಳಸಲಾಗುತ್ತದೆ. ಫ್ಯೂಸ್ ಅನ್ನು ಮರುಬಳಕೆ ಮಾಡಲು ಸಾಧ್ಯವಿಲ್ಲ. ಉಳಿದ 3 ಮರುಬಳಕೆ ಮಾಡಬಹುದು. ಓವರ್ ಕರೆಂಟ್ ರಕ್ಷಣೆಗಾಗಿ ಫ್ಯೂಸ್ ವೇಗವಾಗಿರುತ್ತದೆ, ಆದರೆ ಉಳಿದ 3 ನಿಧಾನವಾಗಿರುತ್ತವೆ. ಫ್ಯೂಸ್ MCB ಅಗ್ಗವಾಗಿದೆ ಮತ್ತು ELCB ಮತ್ತು RCCB ಹೆಚ್ಚು ದುಬಾರಿಯಾಗಿದೆ. ಫ್ಯೂಸ್ ಕಡಿಮೆ ಬ್ರೇಕಿಂಗ್ ಸಾಮರ್ಥ್ಯವನ್ನು ಹೊಂದಿದೆ. ಉಳಿದೆಲ್ಲವೂ ಹೆಚ್ಚಿನ ಬ್ರೇಕಿಂಗ್ ಸಾಮರ್ಥ್ಯವನ್ನು ಹೊಂದಿದೆ. ಲೋಹದ ಕರಗುವ ಬಿಂದುವ ದಪ್ಪ, ವಸ್ತುವಿನ ಉದ್ದ, ವಸ್ತುವಿನಲ್ಲಿರುವ ಅಶುದ್ಧತೆಯನ್ನು ಅವಲಂಬಿಸಿರುವುದರಿಂದ ಫ್ಯೂಸ್ ಬದಲಿ ಮಾಪನಾಂಕ ನಿರ್ಣಯವು ಬದಲಾಗುತ್ತದೆ. ಫ್ಯೂಸ್ನ ನಿಖರವಾದ ಬದಲಿ ಮಾಪನಾಂಕ ನಿರ್ಣಯವು ಎಲೆಕ್ಟ್ರಿಷಿಯನ್ಗಳಿಗೆ ಕಷ್ಟ. ಉಳಿದ 3 ಮಾಪನಾಂಕ ನಿರ್ಣಯಿಸಬಹುದು. ಮನೆ ಬಳಕೆಗಾಗಿ ನೀವು ಈ 3 ವಸ್ತುಗಳ ಯಾವುದೇ ಸಂಯೋಜನೆಯನ್ನು ಬಳಸಬೇಕು. ಕಡಿಮೆ ಸಾಮರ್ಥ್ಯಕ್ಕಾಗಿ ನೀವು ಫ್ಯೂಸ್ ಮತ್ತು MCB ಅನ್ನು ಬಳಸಬೇಕು ಮತ್ತು ಸಾಧ್ಯವಿದ್ದರೆ ಮಿನಿ RCCB ಅನ್ನು ಬಳಸಬೇಕು. ಹೆಚ್ಚಿನ ಸಾಮರ್ಥ್ಯಕ್ಕಾಗಿ, ಉದಾಹರಣೆಗೆ ಕಟ್ಟಡಕ್ಕೆ, ನೀವು ಫ್ಯೂಸ್, MCCB ಮತ್ತು RCCB ನಿಮ್ಮನ್ನು ಆಘಾತಗಳಿಂದ ರಕ್ಷಿಸುತ್ತದೆ. ಯಾವುದೇ ಆಘಾತ
ಉಂಟಾದರೆ ಅದು ಸರ್ಕ್ಯೂಟ್ ಅನ್ನು ಮುರಿಯುತ್ತದೆ. ಇದು ಹೊಸ ರೀತಿಯ ಸ್ವಿಚ್ ಬೋರ್ಡ್ ಆಗಿತ್ತು. ಭವಿಷ್ಯದಲ್ಲಿ ಇದು ಬಳಸಬಹುದು. ಫೇಸ್ ವೈರ್ ಅನ್ನು ಫ್ಯೂಸ್ ಮೂಲಕಕ್ಕೆ ಸಂಪರ್ಕಿಸಲಾಗಿದೆ ಮತ್ತು ಫೇಸ್ ಅನ್ನು ಸ್ವಿಚ್ನ ಪ್ಲಗ್ ಪಾಯಿಂಟ್ನ ಬಲಭಾಗಕ್ಕೆ ಸಂಪರ್ಕಿಸಲಾಗಿದೆ. ತಟಸ್ಥವನ್ನು ಫ್ಯೂಸ್ಗೆ ಸಂಪರ್ಕಿಸಲಾಗಿದೆ ಮತ್ತು ಸಮಾನಾಂತರವಾಗಿ ಸ್ವಿಚ್ ತಟಸ್ಥ ಬಿಂದುವಿಗೆ ಸಂಪರ್ಕಗೊಂಡಿರುವ ಸ್ವಿಚ್ ಇದೆ. ಮಳೆಗಾಲವಿಲ್ಲದ ಸಮಯದಲ್ಲಿ ನೀವು ಈ ಸ್ವಿಚ್ ಅನ್ನು ಆನ್ ಮಾಡಬೇಕು. ಇದರಿಂದ ಅದು ಫ್ಯೂಸ್ ಅನ್ನು ಬೈಪಾಸ್ ಮಾಡುತ್ತದೆ ಮತ್ತು ಸರ್ಕ್ಯೂಟ್ ಸಾಮಾನ್ಯ ಸರ್ಕ್ಯೂಟ್ ಆಗುತ್ತದೆ. ಮಳೆಗಾಲದಲ್ಲಿ ನ್ಯೂಟ್ರಲ್ ನೆಟ್ವರ್ಕ್ನಲ್ಲಿ ಹೈ ವೋಲ್ಟೇಜ್ ಸರ್ಜ್ಗಳು ಮತ್ತು ಹೈ ವೋಲ್ಟೇಜ್ ಶಾರ್ಟ್ಗಳ ಸಾಧ್ಯತೆ ಹೆಚ್ಚು. ಅದಕ್ಕಾಗಿಯೇ ನಾವು ಈ ರೀತಿಯ ಸರ್ಕ್ಯೂಟ್ ಅನ್ನು ಬಳಸುತ್ತೇವೆ. ಮಳೆಗಾಲದಲ್ಲಿ ನೀವು ಈ ಹೆಚ್ಚಿನವಾರಿ ಸ್ವಿಚ್ ಅನ್ನು ಆಫ್ ಮಾಡಬೇಕು. ಇದರಿಂದ ತಟಸ್ಥ ಭಾಗವು ಫ್ಯೂಸ್ ಮೂಲಕ ಸಂಪರ್ಕಗೊಳ್ಳುತ್ತದೆ. ಯಾವುದೇ ಶಾರ್ಟ್ ಸರ್ಕ್ಯೂಟ್ ಅಥವಾ ಸರ್ಜ್ ವೋಲ್ಟೇಜ್ ನ್ಯೂಟ್ರಲ್ ವೈರ್ನಲ್ಲಿ ಹೆಚ್ಚಿನ ವೋಲ್ಟೇಜ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ತಪ್ಪು ಕರೆಂಟ್ ಎಂದು ಊಹಿಸಿ. ಆ ಸಂದರ್ಭದಲ್ಲಿ ನ್ಯೂಟ್ರಲ್ ನೆಟ್ವರ್ಕ್ ಸಂಪರ್ಕಗೊಂಡಿರುವ ಫ್ಯೂಸ್ ಊದುತ್ತದೆ ಮತ್ತು ಅದು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಉಳಿಸುತ್ತದೆ. ಇದು ಮಿಂಚಿನ ಸಮಯದಲ್ಲಿ ಸಹಾಯ ಮಾಡುವುದಿಲ್ಲ, ಏಕೆಂದರೆ ಕರೆಂಟ್ ಮೌಲ್ಯ ಹೆಚ್ಚಿರಬೇಕು. ಫ್ಯೂಸ್ ಊದಿದರೆ ಅದು ಕೆಲಸ ಮಾಡುವುದಿಲ್ಲ, ಆದ್ದರಿಂದ ನೀವು ಸ್ವಿಚ್ ಆನ್ ಮಾಡಬೇಕಾಗುತ್ತದೆ. ಎಲೆಕ್ಟ್ರಾನಿಕ್ ಉಪಕರಣಗಳು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ನೀವು ಭಾವಿಸಬಹುದು. ಫ್ಯೂಸ್ ಹಾರಿ ಹೋದರೆ ಮತ್ತು ಸರಿಯಾದ ಎರ್ಥಿಂಗ್ ಇಲ್ಲದರೆ ಎಲೆಕ್ಟ್ರಾನಿಕ್ ಉಪಕರಣಗಳು ಕಾರ್ಯನಿರ್ವಹಿಸುವುದಿಲ್ಲ ಮತ್ತು ಕರೆಂಟ್ ಎಲೆಕ್ಟ್ರಾನಿಕ್ ಉಪಕರಣಗಳ ಮೂಲಕ ಹಾದು ಹೋಗುತ್ತದೆ. ಎರ್ಥಿಂಗ್ ಸರಿಯಾಗಿಲ್ಲದಿದ್ದರೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ನಲ್ಲಿರುವ ಕೆಪಾಸಿಟರ್ ಮತ್ತು ಇಂಡಕ್ಟರ್ಗಳು ಕರೆಂಟ್ ಅಥವಾ ವೋಲ್ಟೇಜ್ ಅನ್ನು ಚಾರ್ಜ್ ಮಾಡಬಹುದು ಮತ್ತು ಡಿಸ್ಚಾರ್ಜ್ ಮಾಡಬಹುದು ಮತ್ತು ಅದು ನಿಮ್ಮ ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಹಾನಿಯಾಗಬಹುದು. ಆದ್ದರಿಂದ ನೀವು ಈ ರೀತಿಯ ಸ್ವಿಚ್ ಬಳಸಬಹುದಿದ್ದರೆ ಜಾಗರೂಕರಾಗಿರಬೇಕು. ಫ್ಯೂಸ್ ಊದಿದರೆ ನೀವು ನ್ಯೂಟ್ರಲ್ ಫ್ಯೂಸ್ ಅನ್ನು ಬದಲಾಯಿಸುವವರೆಗೆ ನ್ಯೂಟ್ರಲ್ ಸ್ವಿಚ್ ಅನ್ನು ಆನ್ ಮಾಡಿ. ಈ ಉತ್ಪನ್ನಗಳು ನಿಮ್ಮ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಉಳಿಸಬಹುದು ಎಂಬುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಈ ವಿಡಿಯೋದಲ್ಲಿ ವಿದ್ಯುತ್ ಉಪಕರಣಗಳು ನಿಮ್ಮ ಉತ್ಪನ್ನಗಳಿಗೆ ಕೆಲವು ಮೂಲಭೂತ ಸುರಕ್ಷತೆಯನ್ನು ಮತ್ತು ನಿಮ್ಮ ಗ್ಯಾಜೆಟ್ಗಳನ್ನು ಹೇಗೆ ರಕ್ಷಿಸುವುದು ಎಂಬುದು ನೀಡುತ್ತದೆ. ಸುರಕ್ಷತೆಗಾಗಿ ನೀವು ಹೆಚ್ಚು ಖರ್ಚು ಮಾಡುತ್ತೀರಿ, ನಿಮ್ಮ ಗ್ಯಾಜೆಟ್ಗಳನ್ನು ಹೆಚ್ಚು ಉಳಿಸುತ್ತೀರಿ. ಮಳೆಗಾಲ ಮತ್ತು ರಾತ್ರಿ ಸಮಯದಲ್ಲಿ ಅಥವಾ ಬಳಕೆಯಲ್ಲಿದ್ದ ಸಮಯದಲ್ಲಿ ಎಲ್ಲ ವಿದ್ಯುತ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಅನ್ಪ್ಲಗ್ ಮಾಡಿ, ಏಕೆಂದರೆ ಯಾವುದೇ ಗ್ಯಾರಂಟಿ ಇಲ್ಲ. ಮನೆ ಆಧಾರಿತ ವಿದ್ಯುತ್ ಕೆಲಸಗಳಿಗಾಗಿ ಯಾವಾಗಲೂ ವಿದ್ಯುತ್ ಗುತ್ತಿಗೆದಾರರು ಅಥವಾ ಪ್ಯಾನಲ್ ಬೋರ್ಡ್ ಬಿಲ್ಡರ್ಗಳನ್ನು ಸಂಪರ್ಕಿಸಿ. ಫ್ಯೂಸ್ MCB, MCCB, LCB, RCCB ಸಂಯೋಜನೆಯನ್ನು ನೀವು ಎಲ್ಲಿ ಬಳಸಬೇಕೆಂದು ಅವರಿಗೆ ತಿಳಿದಿದೆ. ಕೊನೆಯಲ್ಲಿ ಫ್ಯೂಸ್ ಮತ್ತು MCBಗಳ ಮೂಲಭೂತ ಸಂಯೋಜನೆ ಇರುತ್ತದೆ ಮತ್ತು ಇಡೀ ಕಟ್ಟಡವನ್ನು ಫ್ಯೂಸ್ ನೊಂದಿಗೆ ಕೆಲವು RCCB, MCCB ಸಂಯೋಜನೆಗಳನ್ನು ಹೊಂದಿರುತ್ತದೆ. ಆದ್ದರಿಂದ ದಯವಿಟ್ಟು ವಿದ್ಯುತ್ ಗುತ್ತಿಗೆದಾರರನ್ನು ಸಂಪರ್ಕಿಸಿ. ಇದು ಮೂಲಭೂತ ವಿಷಯ ಮತ್ತು ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ನೀವು ನನ್ನನ್ನು ದೂಷಿಸಬಾರದು. ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಕನ್ನನ್ ಕರ್ನಾಟಕ ವ್ಲಾಗ್ ಸಬ್ಸ್ಕ್ರೈಬ್ ಮಾಡಿ.